ಸೊ ಈ ಮೋದಿ ಅವರ ಒಂದೇ ಏಟಿಗೆ ಕೇಜ್ರಿವಾಲ್ ಕೈಕಟ್ ಬಾಯಿ ಮುಚ್ಚ ಸ್ಥಿತಿಗೆ ಯಾಕೆ ತಲುಪಿದ್ದಾರೆ ನೋಡಿ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ ಮೋದಿ. ನಿರ್ಮಲಾ ಬಜೆಟ್ ದೆಹಲಿ ಬಿಜೆಪಿಗೆ ಪ್ಲಸ್. ಪ್ರಧಾನಿ ನರೇಂದ್ರ ಮೋದಿ ಕೈಯಲ್ಲಿ ಬ್ರಹ್ಮಾಸ್ತ್ರ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದು ಭರ್ಪೂರ್ ಆಫರ್ ನೀಡಿದ್ದಾರೆ. ಈ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಮೋದಿ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಏನದು ಮಾಸ್ಟರ್ ಸ್ಟ್ರೋಕ್ ಅಂದ್ರೆ 10 ಲಕ್ಷದ ತನಕದ ಆದಾಯಕ್ಕೆ ತೆರಿಗೆ ವಿಧಿಸಬಾರದು ಅಂತ ದೆಹಲಿ ಕೇಜ್ರಿವಾಲ್ ಪದೇ ಪದೇ ಹೇಳ್ತಾ ಇದ್ರು. ಇದೇ ಕಾರಣಕ್ಕೆ ಮೋದಿಯನ್ನ ದೂಷಿಸ್ತಾ ಇದ್ರು. ಈಗ ಮೋದಿ ಕೊಟ್ಟ ಒಂದೇ ಏಟಿಗೆ ಕೇಜ್ರಿವಾಲ್ ಪತರುಗೊಟ್ಟಿದ್ದಾರೆ. 10 ಲಕ್ಷ ಅಲ್ಲ, 12 ಲಕ್ಷಕ್ಕೆ ತೆರಿಗೆ ವಿನಾಯಿತಿ ನೀಡಿ ಮೋದಿ ಜೈ ಜೈ ಅಂತ ಜೈಕಾರ ಹಾಕಿಸಿಕೊಂಡಿದ್ದಾರೆ. ಇದನ್ನ ನೋಡಿ ಕೇಜ್ರಿವಾಲ್ಗೆ ಶಾಕ್ ಆಗಿದೆ. ಯಾಕಂದ್ರೆ ದೆಹಲಿಯ 60% ಜನಸಂಖ್ಯೆ ಆದಾಯ ತೆರಿಗೆ ಪಾವತಿ ಮಾಡ್ತಾರೆ. ಇದೀಗ 60% ಜನರಿಗೆ ಮೋದಿ ಅತಿ ದೊಡ್ಡ ಗಿಫ್ಟ್ ಕೊಟ್ಟಂತಾಗಿದೆ. ದೆಹಲಿ ದಂಗಲ್ ವೇಳೆ ಕಾಂಗ್ರೆಸ್ ಸೆಲ್ಫ್ ಗೋಲ್. ದೆಹಲಿ ದಂಗಲ್ ಕಾವೇರಿದ ಹೊತ್ತಲ್ಲೇ ಕಾಂಗ್ರೆಸ್ನ ಇಬ್ಬರು ಪ್ರಭಾವಿ ನಾಯಕರು ಬಿಜೆಪಿ ಕೈಗೆ ಪ್ರಬಲ ಅಸ್ತ್ರ ಕೊಟ್ಟಿದ್ದಾರೆ. Boring. No comment. No, the poor lady, the president was getting very tired by the end. Repeating the same thing again No, and she again. could hardly speak for him. ರಾಷ್ಟ್ರಪತಿ ಬಗ್ಗೆ ಸೋನಿಯಾ ಆಡಿದ ಈ ಮಾತು ಸಂಪೂರ್ಣ ಆದಿವಾಸಿ ಸಮುದಾಯದ ನಿಂದನೆ ಅಂತ ಬಿಜೆಪಿ ಹೇಳ್ತಾ ಇದೆ. ದೆಹಲಿ ದಂಗಲಲ್ಲಿ ಆದಿವಾಸಿಗಳು ಕೂಡ ಗಣನೀಯ ಪ್ರಮಾಣದಲ್ಲಿದ್ದಾರೆ. ಬಿಜೆಪಿ ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವುದಕ್ಕೆ ಹಾತೊರೆಯುತ್ತಿದೆ. ಇದರ ನಡುವೆ ಸೀನಿಯರ್ ಖರ್ಗೆ ಮತ್ತೊಂದು ಸೆಲ್ಫ್ ಗೋಲ್ ಮಾಡಿಕೊಂಡಿದ್ದಾರೆ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. ಗಂಗೆಯಲ್ಲಿ ಮುಳುಗೋದ್ರಿಂದ ಹೊಟ್ಟೆಗೆ ಊಟ ಸಿಗುತ್ತಾ ಅನ್ನೋ ಖರ್ಗೆ ಮಾತು ಹಿಂದೂಗಳನ್ನ ಕೆರಳಿಸಿದೆ. ಮಹಾ ಕುಂಭಮೇಳದ ಪುಣ್ಯ ಸಮಯದಲ್ಲಿ ಹೇಳಿದ ಮಾತುಗಳಿಂದ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿ ಹಾಕಿಸಿಕೊಂಡಿದೆ. ಇದರಿಂದ ದೆಹಲಿಯಲ್ಲಿ ಸುಮಾರು 70% ಹಿಂದೂಗಳ ಓಟ್ ಬಿಜೆಪಿಯ ಪಾಲಾಗೋ ಸಾಧ್ಯತೆ ಇದೆ. ದೆಹಲಿ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈ ರೀತಿ ವಿವಾದಾತ್ಮಕ ಹೇಳಿಕೆ ನೀಡುತ್ತಾ ಇರೋದು ಬಿಜೆಪಿ ಕೈಗೆ ಅಸ್ತ್ರಗಳನ್ನ ಕೊಟ್ಟಂತಾಗ್ತಾ ಇದೆ. ಫೆಬ್ರವರಿ 5ರಂದು ದೆಹಲಿ ಮತದಾರ ತನ್ನ ನಿರ್ಣಯ ಬರೆಯಲಿದ್ದು ಕೇಜ್ರಿವಾಲ್ಗೆ ಶಾಕ್ ಕೊಡುತ್ತಾ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೊ ಈ ಮೋದಿ ಅವರ ಒಂದೇ ಏಟಿಗೆ ಕೇಜ್ರಿವಾಲ್ ಕೈಕಟ್ ಬಾಯಿ ಮುಚ್ಚ ಸ್ಥಿತಿಗೆ ಯಾಕೆ ತಲುಪಿದ್ದಾರೆ ನೋಡಿ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ ಮೋದಿ. ನಿರ್ಮಲಾ ಬಜೆಟ್ ದೆಹಲಿ ಬಿಜೆಪಿಗೆ ಪ್ಲಸ್. ಪ್ರಧಾನಿ ನರೇಂದ್ರ ಮೋದಿ ಕೈಯಲ್ಲಿ ಬ್ರಹ್ಮಾಸ್ತ್ರ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದು ಭರ್ಪೂರ್ ಆಫರ್ ನೀಡಿದ್ದಾರೆ. ಈ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಮೋದಿ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಏನದು ಮಾಸ್ಟರ್ ಸ್ಟ್ರೋಕ್ ಅಂದ್ರೆ 10 ಲಕ್ಷದ ತನಕದ ಆದಾಯಕ್ಕೆ ತೆರಿಗೆ ವಿಧಿಸಬಾರದು ಅಂತ ದೆಹಲಿ ಕೇಜ್ರಿವಾಲ್ ಪದೇ ಪದೇ ಹೇಳ್ತಾ ಇದ್ರು. ಇದೇ ಕಾರಣಕ್ಕೆ ಮೋದಿಯನ್ನ ದೂಷಿಸ್ತಾ ಇದ್ರು. ಈಗ ಮೋದಿ ಕೊಟ್ಟ ಒಂದೇ ಏಟಿಗೆ ಕೇಜ್ರಿವಾಲ್ ಪತರುಗೊಟ್ಟಿದ್ದಾರೆ. 10 ಲಕ್ಷ ಅಲ್ಲ, 12 ಲಕ್ಷಕ್ಕೆ ತೆರಿಗೆ ವಿನಾಯಿತಿ ನೀಡಿ ಮೋದಿ ಜೈ ಜೈ ಅಂತ ಜೈಕಾರ ಹಾಕಿಸಿಕೊಂಡಿದ್ದಾರೆ. ಇದನ್ನ ನೋಡಿ ಕೇಜ್ರಿವಾಲ್ಗೆ ಶಾಕ್ ಆಗಿದೆ. ಯಾಕಂದ್ರೆ ದೆಹಲಿಯ 60% ಜನಸಂಖ್ಯೆ ಆದಾಯ ತೆರಿಗೆ ಪಾವತಿ ಮಾಡ್ತಾರೆ. ಇದೀಗ 60% ಜನರಿಗೆ ಮೋದಿ ಅತಿ ದೊಡ್ಡ ಗಿಫ್ಟ್ ಕೊಟ್ಟಂತಾಗಿದೆ. ದೆಹಲಿ ದಂಗಲ್ ವೇಳೆ ಕಾಂಗ್ರೆಸ್ ಸೆಲ್ಫ್ ಗೋಲ್. ದೆಹಲಿ ದಂಗಲ್ ಕಾವೇರಿದ ಹೊತ್ತಲ್ಲೇ ಕಾಂಗ್ರೆಸ್ನ ಇಬ್ಬರು ಪ್ರಭಾವಿ ನಾಯಕರು ಬಿಜೆಪಿ ಕೈಗೆ ಪ್ರಬಲ ಅಸ್ತ್ರ ಕೊಟ್ಟಿದ್ದಾರೆ. Boring. No comment. No, the poor lady, the president was getting very tired by the end. Repeating the same thing No, again and she again. could hardly speak for him. ರಾಷ್ಟ್ರಪತಿ ಬಗ್ಗೆ ಸೋನಿಯಾ ಆಡಿದ ಈ ಮಾತು ಸಂಪೂರ್ಣ ಆದಿವಾಸಿ ಸಮುದಾಯದ ನಿಂದನೆ ಅಂತ ಬಿಜೆಪಿ ಹೇಳ್ತಾ ಇದೆ. ದೆಹಲಿ ದಂಗಲಲ್ಲಿ ಆದಿವಾಸಿಗಳು ಕೂಡ ಗಣನೀಯ ಪ್ರಮಾಣದಲ್ಲಿದ್ದಾರೆ. ಬಿಜೆಪಿ ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವುದಕ್ಕೆ ಹಾತೊರೆಯುತ್ತಿದೆ. ಇದರ ನಡುವೆ ಸೀನಿಯರ್ ಖರ್ಗೆ ಮತ್ತೊಂದು ಸೆಲ್ಫ್ ಗೋಲ್ ಮಾಡಿಕೊಂಡಿದ್ದಾರೆ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. ಗಂಗೆಯಲ್ಲಿ ಮುಳುಗೋದ್ರಿಂದ ಹೊಟ್ಟೆಗೆ ಊಟ ಸಿಗುತ್ತಾ ಅನ್ನೋ ಖರ್ಗೆ ಮಾತು ಹಿಂದೂಗಳನ್ನ ಕೆರಳಿಸಿದೆ. ಮಹಾ ಕುಂಭಮೇಳದ ಪುಣ್ಯ ಸಮಯದಲ್ಲಿ ಹೇಳಿದ ಮಾತುಗಳಿಂದ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿ ಹಾಕಿಸಿಕೊಂಡಿದೆ. ಇದರಿಂದ ದೆಹಲಿಯಲ್ಲಿ ಸುಮಾರು 70% ಹಿಂದೂಗಳ ಓಟ್ ಬಿಜೆಪಿಯ ಪಾಲಾಗೋ ಸಾಧ್ಯತೆ ಇದೆ. ದೆಹಲಿ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈ ರೀತಿ ವಿವಾದಾತ್ಮಕ ಹೇಳಿಕೆ ನೀಡುತ್ತಾ ಇರೋದು ಬಿಜೆಪಿ ಕೈಗೆ ಅಸ್ತ್ರಗಳನ್ನ ಕೊಟ್ಟಂತಾಗ್ತಾ ಇದೆ. ಫೆಬ್ರವರಿ 5ರಂದು ದೆಹಲಿ ಮತದಾರ ತನ್ನ ನಿರ್ಣಯ ಬರೆಯಲಿದ್ದು ಕೇಜ್ರಿವಾಲ್ಗೆ ಶಾಕ್ ಕೊಡುತ್ತಾ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಸೊ ಈ ಮೋದಿ ಅವರ ಒಂದೇ ಏಟಿಗೆ ಕೇಜ್ರಿವಾಲ್ ಕೈಕಟ್ ಬಾಯಿ ಮುಚ್ಚೋ ಸ್ಥಿತಿಗೆ ಯಾಕೆ ತಲುಪಿದ್ದಾರೆ ನೋಡಿ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ ಮೋದಿ. ನಿರ್ಮಲಾ ಬಜೆಟ್ ದೆಹಲಿ ಬಿಜೆಪಿಗೆ ಪ್ಲಸ್. ಪ್ರಧಾನಿ ನರೇಂದ್ರ ಮೋದಿ ಕೈಯಲ್ಲಿ ಬ್ರಹ್ಮಾಸ್ತ್ರ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದು ಭರ್ಪೂರ್ ಆಫರ್ ನೀಡಿದ್ದಾರೆ. ಈ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಮೋದಿ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಏನದು ಮಾಸ್ಟರ್ ಸ್ಟ್ರೋಕ್ ಅಂದ್ರೆ 10 ಲಕ್ಷದ ತನಕದ ಆದಾಯಕ್ಕೆ ತೆರಿಗೆ ವಿಧಿಸಬಾರದು ಅಂತ ದೆಹಲಿ ಕೇಜ್ರಿವಾಲ್ ಪದೇ ಪದೇ ಹೇಳ್ತಾ ಇದ್ರು. ಇದೇ ಕಾರಣಕ್ಕೆ ಮೋದಿಯನ್ನ ದೂಷಿಸ್ತಾ ಇದ್ರು. ಈಗ ಮೋದಿ ಕೊಟ್ಟ ಒಂದೇ ಏಟಿಗೆ ಕೇಜ್ರಿವಾಲ್ ಪತರುಗೊಟ್ಟಿದ್ದಾರೆ. 10 ಲಕ್ಷ ಅಲ್ಲ, 12 ಲಕ್ಷಕ್ಕೆ ತೆರಿಗೆ ವಿನಾಯಿತಿ ನೀಡಿ ಮೋದಿ ಜೈ ಜೈ ಅಂತ ಜೈಕಾರ ಹಾಕಿಸಿಕೊಂಡಿದ್ದಾರೆ. ಇದನ್ನ ನೋಡಿ ಕೇಜ್ರಿವಾಲ್ಗೆ ಶಾಕ್ ಆಗಿದೆ. ಯಾಕಂದ್ರೆ ದೆಹಲಿಯ 60% ಜನಸಂಖ್ಯೆ ಆದಾಯ ತೆರಿಗೆ ಪಾವತಿ ಮಾಡ್ತಾರೆ. ಇದೀಗ 60% ಜನರಿಗೆ ಮೋದಿ ಅತಿ ದೊಡ್ಡ ಗಿಫ್ಟ್ ಕೊಟ್ಟಂತಾಗಿದೆ. ದೆಹಲಿ ದಂಗಲ್ ವೇಳೆ ಕಾಂಗ್ರೆಸ್ ಸೆಲ್ಫ್ ಗೋಲ್. ದೆಹಲಿ ದಂಗಲ್ ಕಾವೇರಿದ ಹೊತ್ತಲ್ಲೇ ಕಾಂಗ್ರೆಸ್ನ ಇಬ್ಬರು ಪ್ರಭಾವಿ ನಾಯಕರು ಬಿಜೆಪಿ ಕೈಗೆ ಪ್ರಬಲ ಅಸ್ತ್ರ ಕೊಟ್ಟಿದ್ದಾರೆ. Was promised. Boring. No comment. No, the poor lady, the president was getting very tired by the end. Repeating the same thing No, again and she again. could hardly speak for him. ರಾಷ್ಟ್ರಪತಿ ಬಗ್ಗೆ ಸೋನಿಯಾ ಆಡಿದ ಈ ಮಾತು ಸಂಪೂರ್ಣ ಆದಿವಾಸಿ ಸಮುದಾಯದ ನಿಂದನೆ ಅಂತ ಬಿಜೆಪಿ ಹೇಳ್ತಾ ಇದೆ. ದೆಹಲಿ ದಂಗಲಲ್ಲಿ ಆದಿವಾಸಿಗಳು ಕೂಡ ಗಣನೀಯ ಪ್ರಮಾಣದಲ್ಲಿದ್ದಾರೆ. ಬಿಜೆಪಿ ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವುದಕ್ಕೆ ಹಾತೊರೆಯುತ್ತಿದೆ. ಇದರ ನಡುವೆ ಸೀನಿಯರ್ ಖರ್ಗೆ ಮತ್ತೊಂದು ಸೆಲ್ಫ್ ಗೋಲ್ ಮಾಡಿಕೊಂಡಿದ್ದಾರೆ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. ಗಂಗೆಯಲ್ಲಿ ಮುಳುಗೋದ್ರಿಂದ ಹೊಟ್ಟೆಗೆ ಊಟ ಸಿಗುತ್ತಾ ಅನ್ನೋ ಖರ್ಗೆ ಮಾತು ಹಿಂದೂಗಳನ್ನ ಕೆರಳಿಸಿದೆ. ಮಹಾ ಕುಂಭಮೇಳದ ಪುಣ್ಯ ಸಮಯದಲ್ಲಿ ಹೇಳಿದ ಮಾತುಗಳಿಂದ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿ ಹಾಕಿಸಿಕೊಂಡಿದೆ. ಇದರಿಂದ ದೆಹಲಿಯಲ್ಲಿ ಸುಮಾರು 70% ಹಿಂದೂಗಳ ಓಟ್ ಬಿಜೆಪಿಯ ಪಾಲಾಗೋ ಸಾಧ್ಯತೆ ಇದೆ. ದೆಹಲಿ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈ ರೀತಿ ವಿವಾದಾತ್ಮಕ ಹೇಳಿಕೆ ನೀಡುತ್ತಾ ಇರೋದು ಬಿಜೆಪಿ ಕೈಗೆ ಅಸ್ತ್ರಗಳನ್ನ ಕೊಟ್ಟಂತಾಗ್ತಾ ಇದೆ. ಫೆಬ್ರವರಿ 5ರಂದು ದೆಹಲಿ ಮತದಾರ ತನ್ನ ನಿರ್ಣಯ ಬರೆಯಲಿದ್ದು ಕೇಜ್ರಿವಾಲ್ಗೆ ಶಾಕ್ ಕೊಡುತ್ತಾ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೊ ಈ ಮೋದಿ ಅವರ ಒಂದೇ ಏಟಿಗೆ ಕೇಜ್ರಿವಾಲ್ ಕೈಕಟ್ ಬಾಯಿ ಮುಚ್ಚೋ ಸ್ಥಿತಿಗೆ ಯಾಕೆ ತಲುಪಿದ್ದಾರೆ ನೋಡಿ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ ಮೋದಿ. ನಿರ್ಮಲಾ ಬಜೆಟ್ ದೆಹಲಿ ಬಿಜೆಪಿಗೆ ಪ್ಲಸ್. ಪ್ರಧಾನಿ ನರೇಂದ್ರ ಮೋದಿ ಕೈಯಲ್ಲಿ ಬ್ರಹ್ಮಾಸ್ತ್ರ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದು ಭರ್ಪೂರ್ ಆಫರ್ ನೀಡಿದ್ದಾರೆ. ಈ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಮೋದಿ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಏನದು ಮಾಸ್ಟರ್ ಸ್ಟ್ರೋಕ್ ಅಂದ್ರೆ 10 ಲಕ್ಷದ ತನಕದ ಆದಾಯಕ್ಕೆ ತೆರಿಗೆ ವಿಧಿಸಬಾರದು ಅಂತ ದೆಹಲಿ ಕೇಜ್ರಿವಾಲ್ ಪದೇ ಪದೇ ಹೇಳ್ತಾ ಇದ್ರು. ಇದೇ ಕಾರಣಕ್ಕೆ ಮೋದಿಯನ್ನ ದೂಷಿಸ್ತಾ ಇದ್ರು. ಈಗ ಮೋದಿ ಕೊಟ್ಟ ಒಂದೇ ಏಟಿಗೆ ಕೇಜ್ರಿವಾಲ್ ಪತರುಗೊಟ್ಟಿದ್ದಾರೆ. 10 ಲಕ್ಷ ಅಲ್ಲ, 12 ಲಕ್ಷಕ್ಕೆ ತೆರಿಗೆ ವಿನಾಯಿತಿ ನೀಡಿ ಮೋದಿ ಜೈ ಜೈ ಅಂತ ಜೈಕಾರ ಹಾಕಿಸಿಕೊಂಡಿದ್ದಾರೆ. ಇದನ್ನ ನೋಡಿ ಕೇಜ್ರಿವಾಲ್ಗೆ ಶಾಕ್ ಆಗಿದೆ. ಯಾಕಂದ್ರೆ ದೆಹಲಿಯ 60% ಜನಸಂಖ್ಯೆ ಆದಾಯ ತೆರಿಗೆ ಪಾವತಿ ಮಾಡ್ತಾರೆ. ಇದೀಗ 60% ಜನರಿಗೆ ಮೋದಿ ಅತಿ ದೊಡ್ಡ ಗಿಫ್ಟ್ ಕೊಟ್ಟಂತಾಗಿದೆ. ದೆಹಲಿ ದಂಗಲ್ ವೇಳೆ ಕಾಂಗ್ರೆಸ್ ಸೆಲ್ಫ್ ಗೋಲ್. ದೆಹಲಿ ದಂಗಲ್ ಕಾವೇರಿದ ಹೊತ್ತಲ್ಲೇ ಕಾಂಗ್ರೆಸ್ನ ಇಬ್ಬರು ಪ್ರಭಾವಿ ನಾಯಕರು ಬಿಜೆಪಿ ಕೈಗೆ ಪ್ರಬಲ ಅಸ್ತ್ರ ಕೊಟ್ಟಿದ್ದಾರೆ. Was promised. Boring. No comment. No, the poor lady, the president was getting very tired by the end. Repeating the same thing No, again and she again. could hardly speak for him. ರಾಷ್ಟ್ರಪತಿ ಬಗ್ಗೆ ಸೋನಿಯಾ ಆಡಿದ ಈ ಮಾತು ಸಂಪೂರ್ಣ ಆದಿವಾಸಿ ಸಮುದಾಯದ ನಿಂದನೆ ಅಂತ ಬಿಜೆಪಿ ಹೇಳ್ತಾ ಇದೆ. ದೆಹಲಿ ದಂಗಲಲ್ಲಿ ಆದಿವಾಸಿಗಳು ಕೂಡ ಗಣನೀಯ ಪ್ರಮಾಣದಲ್ಲಿದ್ದಾರೆ. ಬಿಜೆಪಿ ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವುದಕ್ಕೆ ಹಾತೊರೆಯುತ್ತಿದೆ. ಇದರ ನಡುವೆ ಸೀನಿಯರ್ ಖರ್ಗೆ ಮತ್ತೊಂದು ಸೆಲ್ಫ್ ಗೋಲ್ ಮಾಡಿಕೊಂಡಿದ್ದಾರೆ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. ಗಂಗೆಯಲ್ಲಿ ಮುಳುಗೋದ್ರಿಂದ ಹೊಟ್ಟೆಗೆ ಊಟ ಸಿಗುತ್ತಾ ಅನ್ನೋ ಖರ್ಗೆ ಮಾತು ಹಿಂದೂಗಳನ್ನ ಕೆರಳಿಸಿದೆ. ಮಹಾ ಕುಂಭಮೇಳದ ಪುಣ್ಯ ಸಮಯದಲ್ಲಿ ಹೇಳಿದ ಮಾತುಗಳಿಂದ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿ ಹಾಕಿಸಿಕೊಂಡಿದೆ. ಇದರಿಂದ ದೆಹಲಿಯಲ್ಲಿ ಸುಮಾರು 70% ಹಿಂದೂಗಳ ಓಟ್ ಬಿಜೆಪಿಯ ಪಾಲಾಗೋ ಸಾಧ್ಯತೆ ಇದೆ. ದೆಹಲಿ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈ ರೀತಿ ವಿವಾದಾತ್ಮಕ ಹೇಳಿಕೆ ನೀಡುತ್ತಾ ಇರೋದು ಬಿಜೆಪಿ ಕೈಗೆ ಅಸ್ತ್ರಗಳನ್ನ ಕೊಟ್ಟಂತಾಗ್ತಾ ಇದೆ. ಫೆಬ್ರವರಿ 5ರಂದು ದೆಹಲಿ ಮತದಾರ ತನ್ನ ನಿರ್ಣಯ ಬರೆಯಲಿದ್ದು ಕೇಜ್ರಿವಾಲ್ಗೆ ಶಾಕ್ ಕೊಡುತ್ತಾ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.